ಓಕೆ, ಪ್ರವೀಣ್ ಶೆಟ್ಟಿ ಒಂದು ನೆಕ್ಸ್ಟ್ ಪ್ರಾಮಿಸಿಂಗ್ ಆ್ಯಕ್ಟರ್ ಅಂತಲೇ ಹೇಳ್ಬೋದು. ಬಟ್ ಅವರು ಸೆಕೆಂಡ್ ಮೂವಿ ಅನಿಸ್ತಾ ಇದೆ, ನನಗೆ ಆ ಥರ ಅನಿಸಿಲ್ಲ. ತುಂಬ ಮೆಚ್ಯೂರ್ಡ್ ಆ್ಯಕ್ಟಿಂಗ್ ಆಗಲಿ, ಅವ್ರ ಡ್ಯಾನ್ಸ್ ಆಗಲಿ, ಫೈಟ್ ಮಾತ್ರ ಕ್ಲಾಸಿ ಆಗಿತ್ತು. ಒಂದು ಮೂವಿ ಹೇಗಿದೆ ಅಂದರೆ, ಲಾಕ್ಡೌನಲ್ಲಿ ಬಂತು, ದಿಯಾ ಬಂತು, ಲವ್ ಮಾಕ್ಟೇಲ್ ಬಂತು, ಸೊ ಬಂದು ಹೋಗ್ಬಿಡ್ತು, OTT ಹಿಟ್ ಆಯಿತು. ಈ ಮೂವಿನ ಆ ಥರ ಮಾಡಿಬಿಟ್ಟು ದಯವಿಟ್ಟು ಎಲ್ಲ ಥಿಯೇಟ್ರಿಗೆ ಬಂದು ಫ್ಯಾಮಿಲಿ ಓರಿಯೆಂಟೆಡ್ ಮೂವಿ ಬಂದು ನೋಡಬೇಕು, ಹೋಗೋಣ. ಸೊ ಮೇಯ್ನ್ಲಿ ಆ್ಯಕ್ಟಿಂಗ್ ಸ್ಕಿಲ್ಸ್ ಇದೆಯಲ್ಲ, ಆ ಹೀರೋಯಿಂದಾಗಲಿ ಒಬ್ಬ ಕಾಮಿಡಿ ಆ್ಯಕ್ಟರ್ ಆಗಲಿ ತುಂಬ ಸಕ್ಕತ್ತಾಗಿದೆ. ಮತ್ತು ಒಂದು ಕಡೆ ಕೂಡ ನಿಮ್ಗೆ ಬೋರ್ ಅನಿಸಲ್ಲ. ಇನ್ನೊಂದು ಆ ಪಾತ್ರ ಪ್ರವೇಶ ಮಾಡೋದಿದೆಯಲ್ಲ, ಪಾಸ್ಟಿಂದ ಪ್ರೆಸೆಂಟಿಂದ ತುಂಬ ಚೆನ್ನಾಗಿತ್ತು. ಸೊ ಫ್ಯಾಮಿಲಿ ಜೊತೆ ಬಂದು ಎಲ್ಲ ನೋಡಬೇಕು. ಥ್ಯಾಂಕ್ ಯು. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯ್ತು ಇವತ್ತು ನಿದ್ರಾದೇವಿ ನೆಕ್ಸ್ಟು ಸಿನಿಮಾಕ್ಕೆ ಬಂದುಬಿಟ್ಟು. ಸೊ ಆ್ಯಕ್ಚುಲಿ ಇಲ್ಲಿ ಇನ್ವೈಟೆಡ್ ಇದ್ವಿ ನಾವು ಇವತ್ತು. ಸೊ ತುಂಬಾ ಒಳ್ಳೆ ಡಿಫ್ರೆಂಟ್ ಯುನಿಕ್ ಕಾನ್ಸೆಪ್ಟ್. ಸೊ ನಮ್ಮಂಥ ನಿದ್ರೆ ಬರ್ದಿರೋರಿಗಂತೂ ಇನ್ನೂ ಈಸಿಯಾಗಿ ರಿಲೇಟ್ ಆಗುತ್ತೆ ಎಷ್ಟು ಸಫರ್ ಮಾಡ್ತೀವಿ ಅಂತ. ಆ್ಯಂಡ್ ಬ್ಯೂಟಿಫುಲ್ ಲವ್ ಸ್ಟೋರಿನೂ ಇನ್ವಾಲ್ವ್ ಮಾಡಿದ್ದಾರೆ ಸಾಗರ್ ಸರ್ ಡೈರೆಕ್ಷನಲ್ಲಿ, ಪ್ರೊಡ್ಯೂಸರ್ ಜಯರಾಮ್ ಸರ್ ಆಗಿ. ಆ್ಯಂಡ್ ಪ್ರವೀಣ್ ಶೆಟ್ಟಿ ಸರ್ ಇವಾಗ ಪ್ರವೀಣ್ ಶೆಟ್ಟಿ ಸರ್ ಹೀರೋ ಆಗಿ ಮಾಡಿದ್ದಾರೆ. ಸೊ ತುಂಬಾ ಒಳ್ಳೆ ಆ್ಯಕ್ಟಿಂಗ್ ಮಾಡಿದ್ದಾರೆ. ಮಸ್ಟ್ ವಾಚ್ ಸಿನಿಮಾ ವಿತ್ ಅ ವೆರಿ ಯೂನಿಕ್ ಆ್ಯಂಡ್ ಫ್ರೆಶ್ ಕಾನ್ಸೆಪ್ಟ್. ಸೊ ಸೆಪ್ಟೆಂಬರ್ 12ಕ್ಕೆ ಇವತ್ತು ರಿಲೀಸ್ ಆಗಿದೆ. ನಿಮ್ಮೆಲ್ಲ ನಿಯರ್ ಬೈ ಮಾಲ್ ಥಿಯೇಟರ್ಸಲ್ಲಿ ಅವೈಲೇಬಲ್ ಇದೆ. ಸೊ ದಯವಿಟ್ಟು ಹೋಗ್ಬಿಟ್ಟು ಸಿನಿಮಾನ ನೋಡಿ ಎನ್ಕರೇಜ್ ಮಾಡಿ ನಮ್ಮ ಕನ್ನಡ ಸಿನಿಮಾನ. ಥ್ಯಾಂಕ್ ಯು. ಸಾರಿ, ಯಂಗ್ಸ್ಟರ್ಸ್ ಅಂತೂ ನೋಡಲೇಬೇಕು. ಫಸ್ಟ್ ನಾನು ಮೆನ್ಷನ್ ಮಾಡ್ತಿದ್ದಂಗೆ ಸ್ಲೀಪಿಂಗ್ ಇಶ್ಯೂಸ್ ಇರೋರು ಮತ್ತು ಚೈಲ್ಡ್ಹುಡ್ ಟ್ರಾಮಾನ ತಡ್ಕೊಂಬಂದವರು ಫ್ಯಾಮ್ಲಿ ಜೊತೆ, ತುಂಬಾ ಡಿಪ್ರೆಷನ್ ಇರೋರೆಲ್ಲ ಇಲ್ಲಿ ಬಂದರೆ ಒಂದು ಫ್ರೆಶ್ ಮೂಡ್ ಸಿಗುತ್ತೆ ನಿಮಗೆ. ಆ್ಯಂಡ್ ಇನ್ಸ್ಪೈರು ಆಗ್ಬೋದು ಮತ್ತು ಆಚೆ ಬರ್ಬೋದು ನಾವು ಖುಷಿಯಾಗಿ ಅಂತ. ಸೊ ಅಂಥ ಜನ್ರೇಷನ್ ಪ್ರತಿಯೊಂದು ಏಜ್ ಗ್ರೂಪಲ್ಲೂ ನೋಡಿಕೊಂಡು ಈ ಸಿನಿಮಾನ ನೋಡಿ ಎಂಜಾಯ್ ಮಾಡ್ಬೋದು. ಹೀರೋಯಿನ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅಂದರೆ ಓವರಾಲ್ ಮೂವಿಯಲ್ಲಿ ಒಂಥರ ಎಮೋಷನ್ನು, ಸೆಂಟಿಮೆಂಟು, ಲವ್, ಕೇರ್ ಆ್ಯಂಡ್ ಅದೊಂದು ಇನ್ನೋಸೆನ್ಸ್ ಹೀರೋನಲ್ಲಿರೋದು ತುಂಬ ಚೆನ್ನಾಗಿದೆ. ಎಲ್ಲ ಕನ್ನಡಿಗರು ಬಂದು ಮೂವಿನ ನೋಡಬೇಕು, ಮೂವಿ ಸಪೋರ್ಟ್ ಮಾಡಬೇಕು, ಕನ್ನಡ ಮೂವಿ ಸಪೋರ್ಟ್ ಮಾಡಬೇಕು. ಎಲ್ಲರೂ ಬನ್ನಿ ಥಿಯೇಟರಲ್ಲಿ ನೋಡಿ ಮೂವಿನ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಸೊ ಇಲ್ಲ, ಇದು ಬೇರೆ ಥರನೇ ಎಕ್ಸ್ಪೀರಿಯನ್ಸ್ ಇತ್ತು. ಥಿಯೇಟ್ರಲ್ಲಿ ಜನದ ರೆಸ್ಪಾನ್ಸ್ ನೋಡಿದ ತಕ್ಷಣ ಸಿಕ್ಕಾಪಟ್ಟೆ ಎಮೋಷನ್ ಆಯಿತು. ಲಾಸ್ಟಲ್ಲಿ ಮಾತ್ರ ಜನ ಕೂಗಿದಾಗ, ಕ್ಲೈಮ್ಯಾಕ್ಸ್ನ ಅಷ್ಟು ಚೆನ್ನಾಗಿ ರಿಸೀವ್ ಮಾಡಿದಾಗ ವೆರಿ 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 ಹ್ಯಾಪಿ. ಸೊ ಎಲ್ಲ ನಿರ್ದೇಶಕಂದೂ ಇದೊಂದು ಡ್ರೀಮು, ಬಿಗ್ ಪರ್ದೆನೆಲ್ಲ ಒಂದು ಹೆಸರು ನೋಡ್ಕೊಬೇಕು. ಒಂದು ಒಳ್ಳೆ ಸಿನಿಮಾ ಮಾಡಿ ಜನಕ್ಕೆ ಆ ಸಿನಿಮಾ ಮುಟ್ಟಬೇಕು ಅನ್ನೋದು. ಸೊ ಇವತ್ತದು ಆಗಿದೆ ಆ್ಯಂಡ್ ದಿಸ್ ಅ ಡ್ರೀಮ್ ಕಮ್ ಟ್ರೂ ಫಾರ್ ಮಿ. ವೆರಿ ವೆರಿ ಹ್ಯಾಪಿ. ಈ ಒಳ್ಳೆ ಫೀಲ್ನ ತುಂಬ ಚೆನ್ನಾಗಿ ಡೈರೆಕ್ಟ್ರು ಕಟ್ಕೊಟ್ಟಿದ್ದಾರೆ. ಅದನ್ನು ಜನ ಎಂಜಾಯ್ ಮಾಡ್ತಿರೋದು, ಆಮೇಲೆ ಕಥೆ ಒಳಗಡೆ ಅವರು ಇನ್ವಾಲ್ವ್ ಆಗ್ತಿರೋದು ಭಾಳ ಖುಷಿ ಆಗುತ್ತೆ. ಆಮೇಲೆ ನಾನು ಎಲ್ಲಿ ಬಂದರೂ ಬಂದ ತಕ್ಷಣ ಆಟೋಮೆಟಿಕ್ ನಗ್ತಾ ಇದ್ದಾರೆ, ಅದು ಭಾಳ ಖುಷಿ ಕೊಡುತ್ತೆ. ಕೆಲವು ಚಿಕ್ಕ ಮೊಮೆಂಟ್ಸ್ ಇದ್ದಾವೆ. ಆ ಚಿಕ್ಕ ಮೊಮೆಂಟ್ಸಿಗೆ ಆಡಿಯನ್ಸ್ ರಿಯಾಕ್ಟ್ ಮಾಡಿದಾಗ ನಮಗೆ ಆ್ಯಸ್ ಎ ಪರ್ಫಾರ್ಮರ್ ತುಂಬ ಖುಷಿ ಆಗುತ್ತೆ. ಸೊ ಆ ಒಂದು ಮೊಮೆಂಟನ್ನು ಹಿಡಿದ್ರಲ್ಲ, ಆಡಿಯನ್ಸ್ ಹಿಡಿದ್ರು, ಅಲ್ಲಿಗೆ ಆ ಆಡಿಯನ್ಸ್ ನಕ್ಕಿದ್ರು. ನಾವು ಎಲ್ಲೋ ಒಂದು ಮೈನ್ಯೂಟಾಗಿ ತೂಕ ಮಾಡಿ ಕೆಲವೊಂದು ಮಾಡಿರ್ತೀವಿ.